1 ವರ್ಷ ಆಯ್ತು. 1 ವರ್ಷದಿಂದ ಗ್ಯಾರಂಟಿ ರೈತರಿಗೆ ಏನಪ್ಪಾ ಅಂದ್ರೆ ಮರಳು ಮಾಡುವ ಉದ್ದೇಶದಿಂದ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಗ್ಯಾರಂಟಿ ಯೋಜನೆಗಳನ್ನ ಘೋಷಣೆ ಮಾಡೋದ್ರ ಮೂಲಕ ಮತದಾರರನ್ನ ಇವತ್ತು ಅದರಲ್ಲಿ ವಿಶೇಷವಾಗಿ ಮಹಿಳೆಯರನ್ನ ದಾರಿ ತಪ್ಪಿಸ್ತಕ್ಕಂಥ ಕೆಲಸ ಮಾಡಿ ಇವತ್ತು ಅಧಿಕಾರಕ್ಕೆ ಬರತಕ್ಕಂಥ ಕೆಲಸ ಇವತ್ತು ರಾಜ್ಯ ಕಾಂಗ್ರೆಸ್ ಸರ್ಕಾರ ಮಾಡಿದೆ. ಅದಾದ್ಮೇಲೆ ಇವತ್ತ ಬಹಳ ತೊಂದರೆಯನ್ನ ಅನುಭವಿಸ್ತಾ ಇದೆ ಈ ಸರ್ಕಾರ. ಹೆಂಗನ ಮಾಡಿ ರೊಕ್ಕ ಜೋಡಿಸ್ಬೇಕ, ದುಡ್ಡು ಜೋಡಿಸ್ಬೇಕಲ್ಲಪ್ಪ, ಏನ್ ಮಾಡ್ಬೇಕಂತ ಹೇಳಿ ಇವತ್ತ ಪ್ರತಿಯೊಂದು ಇವತ್ತು ರೈತರದಿರ್ಬೋದು, ಸಾರ್ವಜನಿಕರದಿರ್ಬೋದು, ಪ್ರತಿಯೊಂದು ವಸ್ತುಗಳ ಬೆಲೆಯನ್ನ ಏರಿಸ್ತಕ್ಕಂಥ ಕೆಲಸ ಇವತ್ತು ರಾಜ್ಯ ಸರ್ಕಾರ ಮಾಡ್ತಾ ಇದೆ. ಈ ಗ್ಯಾರಂಟಿಗೋಸ್ಕರ ಸರಿದೂಗಿಸ್ತಕ್ಕಂಥ ಕೆಲಸ ಇವತ್ತು ಪೆಟ್ರೋಲ್, ಇವತ್ತು ನಿನ್ನೆ ಮಾಡ್ಯಾರ ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಸ್ತಕ್ಕಂಥ ಕೆಲಸ ಇರೋದಿಲ್ಲ. ಎಂತ ನಾಚಿಕೆ. ನಾವೆಲ್ಲ ವಿಚಾರ ಮಾಡ್ಬೇಕು. ರೈತರು ಕಳೆದ ವರ್ಷ ಹೋದ ವರ್ಷ ಬಹಳ ಸಂಕಷ್ಟದಲ್ಲಿ, ಮಳೆ ಇಲ್ಲ, ಬೆಳೆ ಇಲ್ಲ, ಬರಗಾಲ ಪರಿಸ್ಥಿತಿಯಲ್ಲಿ ನಾವೆಲ್ಲ ಇದ್ದೀವಿ ರೈತರು. ಅಂತ ಪರಿಸ್ಥಿತಿಯಲ್ಲಿದ್ದಾಗ ಇವಾಗ ಏನಪ್ಪಾ ಮಳೆ ಆಗಕತ್ತದ, ಬಿತ್ತಿಗೆಗೆ ನಾವು ರೆಡಿ ಮಾಡ್ಕೋಬೇಕನ್ನೋದ್ರಾಗ ನಮ್ಮ ಏನು ಚಿಕ್ಕಪುರಿ ರೂಪಾಯಿ ಟ್ರ್ಯಾಕ್ಟರ್ಗೆ ಡೀಸೆಲ್ ಇಲ್ಲ. ಇದೇ ತೇರ್ಸ್ಬಿಟ್ಟ ಸಿದ್ದರಾಮಯ್ಯ ಸಾಹೇಬರು ನೋಡಿ. ಬಹಳ ಗಂಭೀರ ಪರಿಸ್ಥಿತಿಯನ್ನ ಇವತ್ತು ರೈತರು ಎದುರಿಸ್ತಕ್ಕಂಥ ಕೆಲಸ ಇವತ್ತು ಆಗಿದೆ. ಮಾನಿಪಟ್ಟಣದ ಬಸವ ಸರ್ಕಲ್ ಇಂದ ಇವತ್ತ ಏನಪ್ಪಾ ಅಂದ್ರೆ ಎತ್ತುಗೆ ನೋಡ್ರಿ, ಎತ್ತು ಮತ್ತೆ ಅಲ್ಲಿಗೆ ಬಂದ್ಬಿಟ್ಟಿವಿ ನಾವು. ಎತ್ತು ಬಂಡೆ ಇವತ್ತು ಸೈಕಲ್ ಮೋಟರ್ಗೆ ಅದು ಪೆಟ್ರೋಲ್ ಇಲ್ಲ, ಅದ್ರ ಮೇಲೆ ಇವತ್ತು ಮೆರವಣಿಗೆ ಮತ್ತೆ ಈ ಗಾಡಿಗೂ ಡೀಸೆಲ್ ಇಲ್ಲ, ಆಟೋಕ ಅದನ್ನ ಎಳ್ಕೊಂಡ್ ಬಂದ್ವಿಲ್ಲ ನಮ್ಮ ಕಾರ್ಯಕರ್ತರು. ಇವತ್ತ ಪ್ರತಿಭಟಿಸ್ತಕ್ಕಂಥ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂತ ನಮ್ಮ ತಾಲೂಕಿನ ಅಧ್ಯಕ್ಷರಾಗಿರ್ತಕ್ಕಂಥ ಆತ್ಮೀಯರಾದ ಶ್ರೀ ಟಿ ಮಲ್ಲಿಕಾರ್ಜುನ ಪಾಟೀಲ್ ಬೆಲ್ಲಡಿ ಮುಖಾಂತರ ನೀವೆಲ್ಲರೂ ಸೇರಿ ಬರೀ 1-2 ತಾಸಿಗೆ ಸೇರಿ ಪ್ರತಿಭಟಿಸ್ತಕ್ಕಂಥ ರಾಜ್ಯ ಸರ್ಕಾರದ ವಿರುದ್ಧ ಪ್ರತಿಭಟಿಸ್ತಕ್ಕಂಥ ಕೆಲಸ ತಾವೆಲ್ಲ ಪೆಟ್ರೋಲ್ ಬೆಲೆ ಏರಿಸಿದ ರಾಜ್ಯ ಕಾಂಗ್ರೆಸ್ ಸರ್ಕಾರಕ್ಕೆ, ಪೆಟ್ರೋಲ್ ಬೆಲೆ ಏರಿಸಿದ ರಾಜ್ಯ ಕಾಂಗ್ರೆಸ್ ಸರ್ಕಾರಕ್ಕೆ, ಪೆಟ್ರೋಲ್ ಬೆಲೆ ಏರಿಸಿದ ರಾಜ್ಯ ಕಾಂಗ್ರೆಸ್ ಸರ್ಕಾರಕ್ಕೆ, ಡೀಸೆಲ್ ಬೆಲೆ ಏರಿಸಿದ ರಾಜ್ಯ ಕಾಂಗ್ರೆಸ್ ಸರ್ಕಾರಕ್ಕೆ, ಡೀಸೆಲ್ ಬೆಲೆ ಏರಿಕೆ ಮಾಡಿದ ರಾಜ್ಯ ಕಾಂಗ್ರೆಸ್ ಸರ್ಕಾರಕ್ಕೆ, ಡೀಸೆಲ್ ಬೆಲೆ ಏರಿಕೆ ಮಾಡಿದ ಪಕ್ಷಕ್ಕೆ, ಜೆಡಿಎಸ್ ಪಕ್ಷಕ್ಕೆ, ಎಚ್ ಡಿ ಕುಮಾರಸ್ವಾಮಿ ಅವರಿಗೆ, ಎಚ್ ಡಿ ಕುಮಾರಸ್ವಾಮಿ ಅವರಿಗೆ, ಎಚ್ ಡಿ ಕುಮಾರಸ್ವಾಮಿ ಅವರಿಗೆ, ಜೆಡಿಎಸ್ ಪಕ್ಷಕ್ಕೆ, ಜೆಡಿಎಸ್ ಪಕ್ಷಕ್ಕೆ, ಎಚ್ ಡಿ ಕುಮಾರಸ್ವಾಮಿ ಅವರಿಗೆ, ಎಚ್ ಡಿ ಕುಮಾರಸ್ವಾಮಿ ಅವರಿಗೆ. ಚುನಾವಣೆಯಲ್ಲಿ ಏನು ರಾಜ್ಯದ ಜನತೆ ನಿಮ್ಮ ಗ್ಯಾರಂಟಿಗೆ ಮರಳಾಗಿದೆ,